ನಮಸ್ಕಾರ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇರ್ಲಿ ಬನ್ನಿ, ಅವ್ರ ವಯಸ್ಸಾದ್ಮೇಲೆ ಮುಗೀತು. ಅವ್ರ ಬನ್ನಿ
ಕುರುಬೂರು ಗ್ರಾಮದಲ್ಲಿ ಭುವನೇಶ್ವರಿ ಜಾತ್ರೆ ಮಹೋತ್ಸವವನ್ನು ಅನಾದಿ ಕಾಲದಿಂದಲೂ ನಡೆಸ್ಕೊಂಡ್ ಬಂದಿರೋಂತ ನಮ್ಮ ಹಿರಿಯರು ನಡ್ಸ್ಕೊಂಡ್ ಬಂದಿರ್ತಾರೆ. ಅದೇ ರೀತಿಯಾಗಿ ಈ ದಿವಸ 2026ನೇ ಇಸ್ವಿನಲ್ಲಿ ಕುರುಬೂರು ಗ್ರಾಮದ ಭುವನೇಶ್ವರಿ ಜಾತ್ರೆಯನ್ನು ಅದ್ದೂರಿಯಾಗಿ ಏರ್ಪಡಿಸಿರ್ತಾರೆ. ಈ ರಥೋತ್ಸವ ಕಾರ್ಯಕ್ರಮವನ್ನು 5ನೇ ಸರ್ದಿವರಿಂದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರ್ತಾರೆ. ಅದೇ ರೀತಿಯಾಗಿ 4ನೇ ಸರ್ದಿವರಿಂದ ಹರಿಸೇವೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೇವೆ. ಅದೇ ರೀತಿಯಾಗಿ ಎಲ್ಲರೂ ಸುಮಾರು ಒಂದು 4,000 ರಿಂದ 5,000 ಜನ ಬಂದು ಈ ಕಾರ್ಯಕ್ರಮದಲ್ಲಿ ಪ್ರಸಾದವನ್ನು ಸೇವಿಸಿ ನಮಗೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿಕೊಡ್ತಾ ಇದೆ. ಅದೇ ರೀತಿಯಾಗಿ ಈಗ ಕುರುಬೂರು ಗ್ರಾಮದಲ್ಲಿ ಭುವನೇಶ್ವರಿ ಜಾತ್ರೆ ಅಂದ್ರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲರೂ ಈಗ 6 ಸರದಿ ಯಜಮಾನರು ಅಂತ ಮಾಡಿರ್ತಾರೆ ಹಿರಿಯರು. 6 ಸರದಿ ಯಜಮಾನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ನಡೆಸಿಕೊಳ್ಳಲು ಯಶಸ್ವಿಯಾಗಲು ಎಲ್ಲರೂ ಕಾರಣೀಭೂತ ಗ್ರಾಮಸ್ಥರು ಹಾಗೂ ಕುರುಬೂರಿನಲ್ಲಿರುವಂತಹ 6 ಸರದಿ ಯಜಮಾನರು ಎಲ್ಲಾ ಒಂದು ಮುಖಂಡರುಗಳಿಗೂ ನಾವು ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿರುವಂತ ನಿಮ್ಗೆ ಒಂದು ಸಮರ್ಪಣೆ ಅರ್ಪಿಸ್ತೇವೆ. ಚಿಂತಾಮಣಿ ತಾಲೂಕು ವ್ಯಾಪ್ತಿ ಈ ಕುರುಬೂರು ಈ ಒಂದು ಭುವನೇಶ್ವರಿ ಜಾತ್ರೆ ಭೂತಂಕೊಂಡ ಒಂದು ವಿಶೇಷತೆ, ಒಂದು ಪವಾಡ ಮಹಿಮೆ. ಪ್ರತಿ ವರ್ಷವೂ ಇದೇ ರೀತಿ ಭಕ್ತರ ಒಂದು ಕೋರಿಕೆಗಳು ನೆರವೇರಿಸುವ ಈ ಒಂದು ಕ್ಷೇತ್ರ ಕುರುಬೂರು ಕ್ಷೇತ್ರದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸುಮಾರು ಎಷ್ಟು ದಿನಗಳಿಂದ ಈ ಊಟದ ವ್ಯವಸ್ಥೆ ಭಕ್ತರಿಗೆ ತಮ್ಮ ಒಂದು 6 ಸರದಿ ವ್ಯವಸ್ಥೆ ಮಾಡ್ತಾರೆ. ಈಗ ಅನಾದಿ ಕಾಲದಿಂದಲೂ ಒಂದು ಹೇಳ್ತಾರೆ ಅಂದ್ರೆ ಇವತ್ತು ನಿನ್ನೆಲ್ಲ ನಮಗೆ ಇವಾಗ 48 ವರ್ಷ ವಯಸ್ಸು, ಆದ್ರೆ ನಮಗಿಂತ ಮೊದಲು ಪೂರ್ವಿಕರೆಲ್ಲ ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬಂದಿರ್ತಾರೆ. ಅದೇ ರೀತಿಯಾಗಿ ಇವತ್ತನ್ನ ಅದನ್ನೇ ನಾವು ಮುಂದೂಡ್ತಾ ಬಂದಿರ್ತೇವೆ. ಆ ಸರದಿಗಳಂತ ದೊಡ್ಡವರು ಹಿರಿಯರು ಮಾಡಿರ್ತಾರೆ. ಅದೇ ರೀತಿಯಾಗಿ ಈಗ ಒಂದು ರಥೋತ್ಸವ ಕಾರ್ಯಕ್ರಮ ಒಂದು ಸರದಿ ತಗೊಂಡಾಗ ರಥೋತ್ಸವ ಕಾರ್ಯಕ್ರಮ ಅಂತ ಒಂದು ಸರದಿ ತಗೊಂಡಾಗ ಈ ಹರಿಸೇವೆ ಕಾರ್ಯಕ್ರಮ ಅಂತ ಇನ್ನೊಂದು ಸರದಿ ತಗೊಂಡು ಮಾಡುವಂತದ್ದು. ಒಂದು ಮೊದಲನೇ ಬಾರಿಗೆ ರಥೋತ್ಸವ ಬರ್ತಾ ಇದೆ, ನೆಕ್ಸ್ಟ್ ಕಾರ್ಯಕ್ರಮ ಹರಿಸೇವೆ ಕಾರ್ಯಕ್ರಮ ಬರ್ತವೆ. ಅದೇ ರೀತಿಯಾಗಿ ಎಲ್ಲಾ ಜನರು ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮ ಒಂದು ರಥೋತ್ಸವ ಆಗಬಹುದು, ಒಂದು ಹರಿಸೇವೆ ಆಗಬಹುದು, ಕುರುಬೂರು ಗ್ರಾಮದಲ್ಲಿ ಭುವನೇಶ್ವರಿ ಜಾತ್ರೆ ನಡೆಯೋದಕ್ಕೆ ಎಲ್ಲರ ಸಹಕಾರನೂ ಇರೋದ್ರಿಂದ ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಅನ್ಯಥಾ ಯಾವುದೇ ರಾಜಕಾರಣಕ್ಕೆ ಬಲಿಯಾಗದೆ, ರಾಜಕಾರಣ ಅನ್ನೋಂಥದ್ದು ಯಾವುದೇ ಕಾರಣಕ್ಕೂ ಇಲ್ಲಿ ಸೂಚನೆ ಮಾಡೋದಿಲ್ಲ. ಯಾಕಂದ್ರೆ ನಾವು ಈ ಜಾತ್ರಾ ಪ್ರಯುಕ್ತ ಎಲ್ಲಾ ಒಂದು ಊರಿನ ಸರದಿ ಮುಖ್ಯಸ್ಥರಿಂದ ಮಾಡುವಂತ ವ್ಯವಸ್ಥೆ ಆಗಿರೋದ್ರಿಂದ ಈ ರೀತಿ ನಮಗೆ ಯಶಸ್ವಿ ಆಗೋದಕ್ಕೆ ಕಾರಣ ಆಗಿರುತ್ತದೆ. ಪ್ರತಿ ವರ್ಷವೂ ಇದೇ ರೀತಿ ಇದೇ ಸಂಭ್ರಮ, ಇದೇ ಊಟ, ಇದೇ ವ್ಯವಸ್ಥೆ, ಇದೇ ಭಕ್ತರು ತಮ್ಮೆಲ್ಲರ ಒಂದು ಸಹಕಾರ, ಊರಿನ ಜನರ ಎಲ್ಲರ ಸಹಕಾರ, ಎಲ್ಲರ ಸಹಕಾರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಆಗ್ಬೋದು, ದಾನಿಗಳು ಕೊಡುವಂತದ್ದು ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ರಥೋತ್ಸವ ಕಾರ್ಯಕ್ರಮ ಆಗ್ಬೋದು, ಹರಿಸೇವೆ ಕಾರ್ಯಕ್ರಮ ಆಗೋದು, ಎಲ್ಲರೂ ಕೈ ಜೋಡಿಸಿ ಈ ರೀತಿ ಯಶಸ್ವಿಯಾಗ ಕಾರಣೀಭೂತರಾಗಿರ್ತಾರೆ. ಅದಕ್ಕೋಸ್ಕರ ಎಲ್ರಿಗೂ ನಾವು ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿ ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗೋದ್ರಿಂದ ನಾವು ಅಭಿಮತ ವ್ಯಕ್ತಪಡಿಸ್ತೇವೆ. ಇದೇ ರೀತಿ ನಡೀತೈತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ನಾವು.